ಇವನು ನನ್ನ ಮಗ ಅಂದ್ರೆ ನಿಮ್ ಭಾವಿ ಮಾವ. ಗ್ಲಾಡ್ ಟು ಮೀಟ್ ಯು. ಇವಳು ನನ್ನ ಹೆಂಡತಿ ಅಂದ್ರೆ ನಿಮ್ಮ ಭಾವಿ ಅತ್ತೆ. ಇವನು ನಮ್ಮ ಬಾತು ಬಾಸ್. ಈ ಮನೆಗೆ ಭಾವಿ ಅಲಿ ಹಾಗೇನು ಇವ್ರು ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್. ಬನ್ನಿ 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 ಒಳಗ್ ಬನ್ನಿ. ನಿನ್ ಡ್ರೀಮ್ ಬಾಯ್ ಬಂದ್ಬಿಟ್ಟಿದಾನೆ. ಬೇಗ ಬಾ. ನಂಗೆ ಯಾಕೋ ಭಯ ಆಗ್ತಿದೆ. ಇಷ್ಟಪಟ್ಟು ಅವ್ನ ಮನೆಗ್ ಬಂದ್ರೆ ಭಯನಾ? ನೋಡು ನಾ ಜೊತೆಗಿರ್ತೀನಿ, ಏನು ಹೆದರ್ಬೇಡ. ಬಾಬಾ ಹೋಗೋಣ. ಬಾ. ಏನು ಹೀಗೆ ಬಂದ್ಬಿಡ್ತೀಯ? ಯಾಕೆ? ಅದಕ್ಕೆ ನಿನ್ನ ನಾನು ನೋಡ್ ಮಾಡ್ಲು ಅಂತ ಕರೆಯೋದು. ವಾಟ್ ಯಂಗ್ ಮ್ಯಾನ್? ಕನ್ನಡಕ ಹಾಕೊಂಡು ಹೋದ್ರೆ ನಿನ್ ಬಾಯಿ ಗಂಡ ಎದುರು ಓಡೋಗ್ಬಿಡ್ತಾನೆ, ಗೊತ್ತಾಯ್ತಾ? ತೆಗಿಬೇಡ, ನನ್ ಕಣ್ಣೆ ಕಾಣಿಸಲ್ಲ. ಅದಕ್ಕೆ ಓಲ್ಡ್ ಯಂಗ್ ಮ್ಯಾನ್ ಅನ್ನೋದು. ಈಗ ನೋಡಲ್ಲಿ ಚಿನ್ನದ ಗೊಂಬೆ ಕಣ್ಣಂಗ್ ಕಾಣ್ತಾ ಇದೆಯಾ? ಬಾಯ್ಲಿ ಬಾ ಹೋಗೋಣ. ನನಗೆ ಹಿಂದೆ ಮುಂದೆ ಯಾರು ಇಲ್ಲ. ಇಲ್ಲದೆ ಏನು ಬಾತು, ನಿಮ್ಮಿಂದ ನಾನಿದ್ದೀನಲ್ಲ. ಅದಕ್ಕೆ ನಾವಿಬ್ರು ಬಂದ್ವಿ. ತುಂಬಾ ಸಂತೋಷಪ್ಪ, ತುಂಬಾ ಸಂತೋಷ. ಇವಳು ನನ್ನ ಎರಡನೇ ಮೊಮ್ಮಗಳು ಉತ್ತರ ಅಂತ. ಹಲೋ. ತಾತ, ನಿಮ್ ಮೊದಲನೇ ಮೊಮ್ಮಗಳಲ್ಲಿ ಒಳಗಿದ್ದಾಳೆ, ಬರ್ತಾಳೆ. ಆದಿತ್ಯ ಅವರೇ, ನೀವು ನನ್ನ ಮೊಮ್ಮಗಳನ್ನ ಮನಸಾರೆ ಇಷ್ಟಪಡ್ತೀರಲ್ವಾ? ನಾವೊಬ್ನೇ ಇಷ್ಟಪಡೋದಲ್ಲ, ಅವಳಿಗೂ ನಾನು ಅಂದ್ರೆ ತುಂಬಾ ಇಷ್ಟ. ಆದಿತ್ಯ, ನಿಮ್ಮಂಥ ಒಳ್ಳೆ ವ್ಯಕ್ತಿ ನಮಗ ಅಳಿಯನಾಗಿ ಬರ್ತಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟಪ್ಪ. ಥ್ಯಾಂಕ್ ಯು. ಹಲೋ ಆದಿತ್ಯ. ಹಾಯ್ ಆದಿತ್ಯ, ನಮ್ ಪ್ರಜ್ಞಾ ನಿಮಗ್ ಮೊದಲೇ ಗೊತ್ತಾ? ಗೊತ್ತಾ ಅಂತ ಕಳ್ದ 6 ತಿಂಗಳಿಂದ ಒಬ್ಬನೊಬ್ಬ ಪ್ರೀತಿತ್ಕೊಂಡು ಮದುವೆ ಆಗ್ಬೇಕು ಅಂತ ಬಂದೆ. ಈಗ ನೀವು ಅಂದ್ರೆ ನೀವು ಪ್ರೀತಿಸಿದ್ದು ಮದುವೆ ಆಗ್ಬೇಕು ಅಂತಿದ್ದು ಪ್ರಜ್ಞಾನ? ನಮ್ ಬಾತ್ ಪ್ರೀತಿದ್ದು ಬೇರೆ ಅನ್ನೋದು ಅಂತ ಅನ್ಕೊಂಡ್ರ? ಹಾಗೇನಿಲ್ಲ. ಏನು ಇದು? ಎಲ್ಲೋ ಏನೋ ವ್ಯತ್ಯಾಸ ಆಗಿದೆ. ಇಲ್ಲ, ಅಕ್ಕನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ? ಅಲ್ಲ, ಅವನು ಅವತ್ತು ಟಿವಿ ಇಂಟರ್ವ್ಯೂನಲ್ಲಿ ನಿನ್ನನ್ನೇ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ನಲ್ಲಮ್ಮ. ಈಗ ಅಕ್ಕನೇ ಪ್ರೀತಿಸ್ತೀನಿ ಅಂತ ಹೇಳಿದ್ರಲ್ಲ? ಅದೇ ಯಾಕೆ ಏನು ಅಂತ ಕೇಳೋಣ ಬಾ. ಬೇಡ, ಅಕ್ಕ ನೊಂದ್ಕೋತಾಳೆ. ಅಯ್ಯ, ಅವಳು ನೊಂದ್ಕೋತಾಳೆ ಅಂತ ನೀನ್ ಪ್ರೀತಿಸ್ತವನ್ನೇ ಬಿಟ್ಕೊಡ್ತೀಯ? ಅಕ್ಕಂಗೋಸ್ಕರ ಎಲ್ಲ ಬಿಟ್ಟಿರು ನಾನು. ಇದನ್ನು ಬಿಡೋಕ್ ಆಗುತ್ತೋ ಇಲ್ವೋ ಅಂತ ಆ ದೇವ್ರು ನನ್ನ ಪರೀಕ್ಷೆ ಮಾಡ್ತಿದ್ದಾನೆ. ನಾನ್ ಸೋಲಲ್ಲ. ಏನ್ ಯಂಗ್ ಮ್ಯಾನ್, ಚಿಕ್ಕ ಮಕ್ಕಳ ತರ ಅಳೋದ್ ಯಾಕೆ? ಈಗೇನಾಗಿದೆ? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ಅವ್ರು ನನ್ ಮದ್ವೆ ಮಾಡ್ಕೊಂಡ್ರೇನು, ಅಕ್ಕನ್ ಮದ್ವೆ ಮಾಡ್ಕೊಂಡ್ರೇನು, ಈ ಮನೆಗೆ ಅಳಿಯ ತಾನೆ. ಒಳ್ಳೆ ಮನುಷ್ಯ. ಅಕ್ಕನ್ ಗಂಡ ಆಗ್ತಿರೋದಿಕ್ಕೆ ನಾವೆಲ್ಲ ಸಂತೋಷ ಪಡ್ಬೇಕು. ಅಳಿ ಅಂದ್ರೆ ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? ಯಾವಾಗ ಬೇಕಾದ್ರೆ ಇಟ್ಕೊಳ್ಳೋಣ, ನಾವ್ ರೆಡಿ. ಉತ್ತರ, ಸ್ವೀಟ್ಸ್ ತಗೊಂಡ್ ಮಾಮ. ಬರ್ತೀನಮ್ಮ. ಯಂಗ್ ಮ್ಯಾನ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಬಿಡಿ, ಕಂಗ್ರಾಟ್ಸ್. ಥ್ಯಾಂಕ್ಸ್. ನನಗೂನಾ? ಓಕೆ. ಥ್ಯಾಂಕ್ ಯು ಮಾ. ಯಂಗ್ ಮ್ಯಾನ್, ಈ ಶುಭ ಸಂದರ್ಭದಲ್ಲಿ ನೀಗೂ ಚಾನ್ಸು. ಸ್ವೀಟ್ ಜಾಸ್ತಿನೇ ಕೊಡ್ತೀನಿ, ತಗೋ. ಬೇಡ, ಸೀಮೆಲೆ ಆಸೆ, ಮೋಹ, ಮಮಕಾರ ಎಲ್ಲ ಸತ್ತೋಗಿದೆ. May I come in?
ಬಾಗಿಲು ತಟ್ಟಿ ಮೇ ಐ ಕಮ್ಮಿನ್ ಅಂತ ಹೇಳಿ ಬರೋರು ದೂರದವ್ರು, ಬಾಗಿಲು ತಳ್ಕೊಂಡು ನೇರವಾಗಿ ಬರೋರು ಹತ್ತಿರದವ್ರು. ನೀನ್ ಯಾವಾಗ ಬೇಕಾದ್ರೂ ನೇರವಾಗಿ ಬರ್ಬೋದು, ಹೋಗ್ಬೋದು. ವೆಲ್ಕಮ್. ಥ್ಯಾಂಕ್ ಯು. ಬನ್ನಿ. ಥ್ಯಾಂಕ್ ಯು. ಹಲೋ. ಹಲೋ. ಆದಿತ್ಯ, ಇವರು. ಹಾ, ಅವತ್ತು ಫೋಟೋ ತೆಗೆದ್ರಲ್ಲ. ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದ್ರಿ. ಅವತ್ತೊತ್ತದೆ, ಇವತ್ತು ಕವರ್ ಪೇಜ್ ಅಲ್ಲಿ ಬಂದ್ಬಿಡ್ತು. ಸಿ ಹೇಗಿದೆ? ನಿನ್ನ ಹಾಗೆ ಸುಂದರವಾಗಿದೆ. ಥ್ಯಾಂಕ್ ಯು. ಈಗ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಈ ಕವರ್ ಪೇಜ್ ಬಗ್ಗೆನೇ ಟಾಕು. ಓ, ಇಷ್ಟು ದಿವಸ ಈ ಬ್ಯೂಟಿ ಎಲ್ಲಿದ್ಲು ಅಂತ ಫೋನ್ ಮೇಲೆ ಫೋನು, ಕಾಲ್ ಮೇಲೆ ಕಾಲು, ಎಂಕ್ವೈರಿ ಮೇಲೆ ಎಂಕ್ವೈರಿ. ಓ, ನೀವು ಸ್ವಲ್ಪ ಶಟಪಿಂಗು. Why? ಈ ಕವರ್ ಪೇಜ್ ನೋಡಿದ ತಕ್ಷಣ ಮೀನಾ, ಸೌಂದರ್ಯ, ನಗ್ಮಾ, ರೋಜಾ ಎಲ್ರು ಎದ್ವಾ ಮಾತಾಡ್ಕೊತಾ ಇದ್ದಾರೆ. ಏನಾಯ್ತಂತೆ ಅವ್ರಿಗೆ? ಬ್ಯೂಟಿ ಅವರಿಗೆ ಎಲ್ಲೋ ಪೈಪೋಟಿ ಆಗ್ತಾರಂತ ಒಂಥರ ಫೀಲಿಂಗು. ಓ ಸಿ, ನೀವೊಂದ್ ಸಾರಿ ಹ್ಞೂ ಅಂತ ಸಮ್ಮತಿ ಮುದ್ರೆ ಒತ್ತಿದ್ರೆ ಇವಳ ಕೈಲಿ ಮಾಡ್ಲಿಂಗ್ ಮಾಡಿಸ್ತೀನಿ ಅಂತೀರ. ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದ್ರಿ. ಎಸ್. ಸಾರಿ, ಇವಳು ನನ್ನ ಕೈ ಹಿಡಿಬೇಕಾದ ಹೆಂಡತಿ. ಇವಳ ಕೈಲಿ ಮಾಡ್ಲಿಂಗ್ ಮಾಡಿಸೋದು ನನಗೆ ಇಷ್ಟ ಅಲ್ಲ. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಈಕೆ ಮಾಡ್ಲಿಂಗ್ ಮಾಡೋದ್ರಿಂದ ಲ್ಯಾಕ್ಸ್ ಟುಗೆದರ್ ಮನಿನ ಸ್ಟ್ರೈನೇ ಇಲ್ದಲೆ ಅರ್ನ್ ಮಾಡಬಹುದು. ಎಸ್. ನನಗೆ ಬೇಕಾಗಿಲ್ಲ, ನೀವೇನು ಹೋಗ್ಬೋದು. ಸ್ವಲ್ಪ ಇರಿ. ನನಗೆ ಹೆಸರು ಕೀರ್ತಿ ಬರೋದು ನಿನಗಿಷ್ಟ ಇಲ್ಲ. ನನ್ನನ್ನ, ನನ್ನ ಸೌಂದರ್ಯನ ಪ್ರೇಕ್ಷಕರು ಮೆಚ್ಕೊಂಡು ಹೊಗಳ್ತಾ ಇದ್ರೆ ಗಂಡನಾಗಿ ನಿನ್ ಕೆಲ್ಸ ಸಹಿಸ್ಕೊಳಕ್ಕಾಗಲ್ಲ. ನಿನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಪ್ರಜ್ಞಾ, ಡೋಂಟ್ ಬಿ ಸಿಲಿ. ಮಾಡ್ಲಿಂಗ್ ಅಂದ್ರೆ ನೀನ್ ಅನ್ಕೊಂಡ್ರಷ್ಟು ತಪ್ಪೇನಿದೆ ಸರ್? ಎಷ್ಟು ಜನ ಮಾಡ್ಲಿಂಗ್ ಮಾಡ್ತಾ ಇಲ್ಲ? ಮೋನಿಶಾ ಕೊಯ್ರಾಲ, ವೈಜಯಂತಿಮಾಲಾ, ಹೇಮಮಾಲಿನಿ, ರೇಖಾ, ಮೀನಾ ಕುಮಾರಿ, ಡಿಂಪಲ್ ಕಾಂಬಾಡಿಯಾ. ವಾಟ್ ಹ್ಯಾಪನ್? ನೋ ಕಂಬಾಡಿಯಾ, ಕಬಾಡಿಯಾ. ಎಸ್, ಕಾಪಾಡಯ್ಯ. ಯಾ. ಆದಿತ್ಯ, ಬೇಡ ಅನ್ಬೇಡ. ಅಷ್ಟಕ್ಕೂ ನಿನಗೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಆದ್ಮೇಲೆ ಬಿಟ್ಬಿಡ್ತೀನಿ, ಪ್ಲೀಸ್. ಸರಿ, ನಿನ್ನಿಷ್ಟ. ಹಲೋ, ಐ ಲವ್ ಯು. ನೀನಂತ ಸಾಲಿಡ್ ಫಿಗರ್ ಅಮ್ಮ. ಶೇಪು ಸಕ್ಕತ್ತಾಗಿದೆಯಮ್ಮ. 36, 26, 46. ಬೇಡ. ಏನೋ ಪಿಕಪ್ಪ? ಏ ಮಮ್ಮ, ಗಂಟೆಗೆ ಎಷ್ಟು, ಫುಲ್ ನೈಟ್ಗೆ ಎಷ್ಟು? ಮಮ್ಮ, ಕಮಿಷನ್ ಸ್ವಲ್ಪ ಜಾಸ್ತಿ ತಗೋ, ಪರವಾಗಿಲ್ಲ. ಕಳ್ಸು ಮಮ್ಮ.
ಆದಿತ್ಯ ಬೇಡ, ಆದಿತ್ಯ, ಆದಿತ್ಯ ಬೇಡ. ಐ ಆಮ್ ಸಾರಿ ಆದಿತ್ಯ. ಅವತ್ತಿನ ಮಾಡ್ಲಿಂಗ್ ಮಾಡಬೇಡ ಅಂತ ಹೇಳಿದೆ. ನೀ ಹೇಳಿದೆ ನನಗೆ ಹೆಸರು ಬಂದ್ರೆ ನೀನು ಸಹಿಸಲ್ಲ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳಿದೆ. ಆದರೆ ಇವತ್ತು ನಿನ್ನ ಹೆಸರು ಕೀರ್ತಿ ಎಲ್ಲ ಕೊಚ್ಚಿಲ್ ಬಿದ್ದೋಯ್ತು. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಆದಿತ್ಯ. ನೀನು ಹೇಳ್ದಾಗ ಕೇಳ್ತೀನಿ. ನನ್ ಕ್ಷಮಿಸ್ಬಿಡು. ಇಟ್ಸ್ ಓಕೆ. ಇವತ್ತಿನ ಪೇಪರ್ ಓದ್ಯಾ? ಯಾಕೆ? ಯಾವನೋ ಒಬ್ಬ ಈಜ್ಗಾರ ನೀರಲ್ಲಿ ಮುಳುಗಿ 1 ಗಂಟೆ ಆದ್ಮೇಲೆ ಮೇಲ್ ಬಂದಂತೆ. ನಮ್ಮ ತಾತ ಮುಳುಗಿ 6 ವರ್ಷ ಆಯ್ತು, ಇನ್ನು ಮೇಲೆ ಕೆದ್ದಿಲ್ಲ. ಎಲ್ಲೋ ಸಿಗಾಕಟ್ಟಿರ್ಬೇಕು. ಈ ಡಬ್ಬಾ ನ್ಯೂಸ್ ಎಲ್ಲ ನನಗೆ ಬೇಕಾಗಿಲ್ಲ. ನನಗೆ ಎಸಿ ಬೇಕಾದ್ರೆ ಎಷ್ಟು ಬಿಡು, ನಾನು ಹೋಗ್ತಾ ಇರ್ತೀನಿ. ಮೆಲ್ಲಕ್ ಮಾತಾಡಯ್ಯ, ಒಳಗಡೆ ಕಸ್ಟಮರ್ ಇದಾರೆ. ಮೆಲ್ಲಗೆನೆ ಮಾತಾಡೋದು. ನನಗೆ ಕೊಡ್ಬೇಕಾದ ಬಗ್ಗೆ ಕೊಡೆಯ. ಎಷ್ಟಯ್ಯ ಕೊಡ್ಬೇಕು? ಹಣ ಕೊಡ್ಬೇಕು. 10,000 ರೂಪಾಯಿ ಅಸಲು, 60,000 ರೂಪಾಯಿ ಬಡ್ಡಿ, ಒಟ್ಟು 70,000 ರೂಪಾಯಿ ಕೊಡ್ಬೇಕು. ಎತ್ತಯ್ಯ? ಇದು ಗಾಂಧಿನಗರದ ಬಡ್ಡಿ. ಅಂದಂಗೆ ಅವತ್ತು ನಾನ್ ನಿನಗ್ ಪತ್ರ ಬರ್ಕೊಟ್ಟಿದ್ನಲ್ಲ, ಆ ಪತ್ರ ತಗೊಂಬಂದ್ ನನ್ನ ಮಕ್ಕದ ಮೇಲೆ ಬಿಸಾಕ್ಬಿಡು. ತಮ್ ದುಡ್ಡು ಎಣಿಸ್ಕೊಂತ ಹೋಗ್ತಾ ಇರ್ಬೋದು. ಪತ್ರ? ಯಾವ್ದೇ ಆ ಪತ್ರ? ಯಾವ ಪತ್ರ ನೀನ್ ಬರ್ಕೊಟ್ಟಿದ್ಯಾ? ಹೋಗ್ಲಿ, ತಾವ್ ನನಗೆ ಹಣ ಕೊಟ್ಟಿದ್ದು, ನಾನ್ ನಿಮ್ಮ ಹತ್ರ ತಗೊಂಡಿದ್ದು 4 ಜನ ನೋಡಿರ್ಬೇಕಲ್ಲ, ಅವ್ರನ್ನಾದ್ರೂ ಕರ್ಕೊಂಡ್ ಬನ್ನಿ. ನಿಮ್ ದುಡ್ಡು ಪಟ್ 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 ಅಂತ ಏನು 4 ಜನ ನೋಡೋ ಹಾಗ ನಾನು ದುಡ್ಡು ಕೊಟ್ಟಿದ್ದೀನಿ. ಅದನ್ನ ಕೊಡ್ಬೇಕಾದ್ರೆ ಏನಾದ್ರು ರವೀಂದ್ರ ಕಲಾಕ್ಷೇತ್ರದಲ್ಲಿ, ಟೌನ್ ಹಾಲ್ ನಲ್ಲಿ, ಸ್ಟೇಡಿಯಂ ನಲ್ಲಿ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡಾಗ ಕೊಟ್ಟಿದ್ದೀನಿ. ಯಾರು ನೋಡೇ ಇಲ್ವಲ್ಲಯ್ಯ? ಯಾರು ನೋಡಿಲ್ವಾ? ಪತ್ರ ಇಲ್ಲ, ಯಾರು ನೋಡಿಲ್ಲ. ಬದ್ಮಾಶ್, ನೀನು ನನಗ್ ಸಾಲ ವಾಪಸ್ ಕೊಡು ಅಂತ ಕೇಳ್ತಾ ಇದ್ಯಾ? ಯಾರೋ ನೀನು? ಕುಳ, ಇಲ್ಲೇ ನೋಡ್ಬೇಕು, ಹಿಂದೆ ಮುಂದೆ ನೋಡ್ಬೇಡ. ನಿನ್ಗೆ ಹೇಳ್ತಾ ಇರೋದು. ಎಷ್ಟೋ ನಿನ್ ರೇಟು? ಉಫ್ ಅಂತ ಉರ್ಬಿಟ್ರೆ ಆರೋಗ್ಬಿಡ್ತೀಯ. ಬದ್ಮಾಶ್, ನನ್ ಶಾಪಿನ ಗ್ಲಾಸ್ ಹೊರ್ಸೋ ಯೋಗ್ಯತೆ ನಿನ್ಗಿಲ್ಲ. ನಾನು ನಿನ್ನ ಹತ್ರ ಸಾಲ ತಗೊಂಡಿದ್ದೀನ? ನನ್ನ ರೂಟಲ್ಲಿ ಬಂದು ನನಗೆ ತಿರುಗಿ ಬರಬೇಕಾ? ಡೋಂಟ್ ರಿಪೀಟ್. ಅಣ್ಣ, ಈ ಕೂದ್ಲಿಗೆ ಯಾವ ಎಣ್ಣೆ ಆಗ್ತಾ ಇದೆಯಾ? ಡೂಪ್ಲಿಕೇಟ್ ಕೂದ್ಲು. ಅಣ್ಣ, ಫೋಟೋ ಸ್ಟುಡಿಯೋ ಅಲ್ದೆ ಸೈಡ್ ಬಿಸ್ನೆಸ್ ಬೇರೆ ಇಟ್ಕೊಂಡಿದ್ಯಾ? ಕಿವಿಯಿಂದ ಗುಗ್ಗೆ ತೆಗೆಯೋದು. ನಾನು ನಿನ್ ಕಣ್ಗೆ ಸಂತೆಲಿ ಕಿವಿ ಒಳಗ್ ಗುಗ್ಗೆ ತೆಗಿಯೋಂತರ ಕಾಣಿಸ್ತೀನ? ನೋಡು, ಏನಿದು? ಅಲ್ಲೇ ನೋಡ್ತೀಯ, ಇದ್ ನೋಡು. ಏನ್ ಗೊತ್ತಾ? ಕ್ಯಾಶ್ ಬ್ಯಾಗ್. ಇದೇನ್ ಗೊತ್ತಾ? ಫುಡ್ ಬ್ಯಾಗ್. ನೋಡಿದ್ರೆ ಗೊತ್ತಾಗುತ್ತೆ. ಅಣ್ಣ, ನಿನ್ನ ಹತ್ರ ದುಡ್ಡಿದ್ರೆ ಬ್ಯಾಂಕ್ ಅಲ್ಲಿ ದುಡ್ಡಿದ್ದಂಗಣ ಇವತ್ತೆಲ್ಲ ನಾಳೆ ವಾಪಸ್ ಬಂದೇ ಬರುತ್ತೆ. ಈಗ ಹೇಳು, ಕೊಟ್ ಸಾಲ ಹೆಂಗ್ ವಾಪಸ್ ಕೇಳ್ಬೇಕು ಅಂತ. ಅತಿ ವಿನಯದಿಂದ, ಅತಿ ಭಕ್ತಿಯಿಂದ, ಸ್ವಾಮಿ ನಿಮ್ಮ ತಿಳುವ ಬಾಕಿನ ನಮ್ಗೆ ದಯವಿಟ್ಟು ವಾಪಸ್ ಕೊಡ್ತೀರಾ ಅಂತ ಕೇಳ್ಬೇಕು. ಪತ್ರ ಇಲ್ಲ, ಯಾರು ನೋಡಿಲ್ಲ. ಬಿ ಕೇರ್ಫುಲ್. ಫ್ರೀಯಾಗಿ ಸಿಕ್ರೆ I'll make a try. That's all. But still. ಸ್ವಲ್ಪ ಇರು. ಆದಿತ್ಯ ಹಾಕೊಳ್ಳೋದು ಒಂದೇ 1 ಸ್ಪೂನ್ ಸಕ್ಕರೆ. ಉತ್ತರ, ಈ ಸೀರೆ ತಗೋ. ತುಂಬಾ ಚೆನ್ನಾಗಿದೆ. ನನಗ್ ತಗೊಂಡ್ ಬರ್ಲಿಲ್ವಾ? ನಿನಗೆ ತರದೇ ಇರ್ತೀನಾ? ಮತ್ ಮೊದ್ಲೇ ಯಾಕೆ ನನಗ್ ಕೊಡ್ಲಿಲ್ಲ? ನೀನ್ ಕೋಪ ಮಾಡ್ಕೊಂಡ್ರೆ ತುಂಬಾ ಸುಂದರವಾಗಿ ಕಾಣ್ತೀಯ, ಅದಕ್ಕೆ ತಗೋ. ಈ ಕಲರ್ ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆ ಹೇಗಿದೆ? ಇದಕ್ಕಿಂತ ಅದೇ ಚೆನ್ನಾಗಿದೆ. ಇದನ್ನ ತಗೊಂಡು ಅದ್ ನನಗ್ ಕೊಡು. ಇದ್ಯಾಕೆ ಪ್ರಜ್ಞಾ? ಈ ಕಲರ್ ಅಂದ್ರೆ ನಿಂಗೆ ಇಷ್ಟ ಅಲ್ವಾ? ಇದಕ್ಕಿಂತ ಅದೇ ಚೆನ್ನಾಗಿದೆ. ಕೊಡ ಇಲ್ಲಿ. ಆದಿತ್ಯ, ಈಗ ನೀವು ಉತ್ತರಂಗ್ ತರಬೇಕಾದ್ದು ಸೀರೆ ಅಲ್ಲ,
ಒಳ್ಳೆ ಗಂಡನ್ನ. ಖಂಡಿತ ಉತ್ತರಿಗೆ ಒಳ್ಳೆ ಗಂಡನೇ ಹುಡುಕಣ. ಅವಳ ಮುಖಕ್ಕೆ ಒಳ್ಳೆ ಗಂಡು ಯಾಕೆ? ಯಾರಾದ್ರೂ ಪರವಾಗಿಲ್ಲ, ಅವಳೇ ಅಡ್ಜಸ್ಟ್ ಆಗ್ತಾಳೆ. ಪ್ರಜ್ಞಾ, ಯಾಕೆ ಹಾಗೆ ಮಾತಾಡಿ ಅವಳು ಅಳೋ ಹಾಗೆ ಮಾಡ್ತೀಯ ನೀನು? ಈಗ ನಾನು ಏನಂದೆ? ಸುಮ್ನೆ ಜೋಕ್ ಮಾಡ್ದೆ ಅಷ್ಟೇ. ಚಿಕ್ಕ ವಯಸ್ಸಿನಿಂದ ಏನಾದ್ರೂ ಅಂದ್ರೆ ಅಳೋದು ಅವಳಿಗೆ ಅಭ್ಯಾಸ ಅಲ್ವಾ? ಇನ್ನೊಬ್ಬರನ್ನ ನೋಯಿಸಿ ಖುಷಿ ಪಡೋದು ಒಳ್ಳೇದಲ್ಲ. ಉತ್ತರ, ನಿಮ್ಮ ಅಕ್ಕನ ಸ್ವಭಾವ ನಿಂಗೆ ಗೊತ್ತೇ ಇದೆ. ಆವೇಶ ಜಾಸ್ತಿ, ಆಲೋಚನೆ ಕಡಿಮೆ. ನೊಂದ್ಕೋಬೇಡ. ಚಿಕ್ಕ ವಯಸ್ಸಿನಿಂದ ನನ್ಗೆ ಅಭ್ಯಾಸ ಆಗೋಗಿದೆ. ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ. ಅಷ್ಟೊಂದು ದೊಡ್ಡ ಮಾತು ಯಾಕೆ? ಅಕ್ಕ ನನಗಿಂತ ದೊಡ್ಡವಳು. ಅವಳು ನನ್ಗೊಂದು ಮಾತಂದ್ರೆ ತಪ್ಪೇನಿಲ್ಲ, ಅಡ್ಜಸ್ಟ್ ಆಗ್ತೀನಿ. ಆದ್ರೆ ಇವತ್ತು ನನ್ನಂದ ಹಾಗೆ ನಾಳೆ ನಿಮ್ಮನ್ನು ಏನಾದ್ರು ಅಂದ್ರೆ ನಿಂತರನೇ ಅಡ್ಜಸ್ಟ್ ಆಗ್ತೀನಿ, ಸರಿನಾ? ಥ್ಯಾಂಕ್ ಯು. ನಿಮ್ಮಂತ ಅರ್ಥ ಮಾಡ್ಕೊಳ್ಳೋ ಮನುಷ್ಯ ನಮ್ಮ ಅಕ್ಕನಿಗೆ ಸಿಗ್ತಾ ಇರೋದು ನಿಜವಾಗ್ಲೂ ಅವಳ ಅದೃಷ್ಟ. ಅಲ್ಲ, ಎಲ್ಲ ಹೆಂಗಸರು ಅವ್ರ ಸೌಂದರ್ಯ ತೋರ್ಸಕ್ ಪ್ರಯತ್ನ ಪಡ್ತಾರೆ. ನೀನೇನು ಇರೋ ಸೌಂದರ್ಯ ಮುಚ್ಚಿಡ್ತಾ ಇದೀಯಾ? ಅರ್ಥ ಆಗ್ಲಿಲ್ವಾ? ಬಾ. ಈಗ ನೋಡು, ಕನ್ನಡಕ ಹಾಕ್ತಿದ್ರೆ ನೀನು ಚೆನ್ನಾಗೇ ಕಾಣ್ತೀಯ. ಇನ್ಮೇಲೆ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ಓಕೆ, ಬಾ. ಓ ಅಪ್ಪ, ಪುರೋಹಿತರು ಏನಂದ್ರಪ್ಪ? ಬರೋ ತಿಂಗಳು 10ನೇ ತಾರೀಕು ಮುಹೂರ್ತ ಚೆನ್ನಾಗಿದೆ ಅಂತೆ. ಓ, ಏನ್ ಹೇಳಿ ಅಂದ್ರೆ 10ನೇ ತಾರೀಕು ನಿಮ್ಗೆ ಓಕೆ ತಾನೆ? ನನಗೋಕೆ, ನಿಮ್ಮ ಮಗಳಿಗೆ ಓಕೆನಲ್ವೋ ಕೇಳಿ. ನನಗೂ